ಇವಾಗ ಈ ದಿವಸ ನಾವು ಇದು ಕರ್ನಾಟಕದ ಪ್ರತಿಭಟನೆ ಮಾಡಿಕೊಂಡಿದ್ದೇವೆ. ಯಾಕಂತಂದ್ರೆ ಅವರು PWD ಮಿನಿಸ್ಟ್ರಿ ಸಚಿವರಿದ್ದಾಗ ಅವರು ಇಡೀ ವರ್ಲ್ಡ್ ಏನು ಇಂಟರ್ನ್ಯಾಷನಲ್ ಅಂಬೇಡ್ಕರ್ ಇದನ್ನ ಸೆಮಿನಾರ್ ಮಾಡಿಸಿದ್ರು. ಅದಾದ್ಮೇಲೆ ಮತ್ತೆ ಇವತ್ತು ಯಾರಾದ್ರೂ ದಲಿತ ಸಂಘರ್ಷದಲ್ಲಿ ಮುಖಂಡರಿದ್ದಾರೆ ಅಂತಂದ್ರೆ ಅವರು ಸ್ಟಾರ್ ರೋಡ್ ಗೊತ್ತಿರ್ಲಿಲ್ಲ, ಅವ್ರಿಗೊಂದು ಹೈಪೈ ಕಾರ್ ಗೊತ್ತಿರ್ಲಿಲ್ಲ. ಅಂತದೆಲ್ಲ ಮಾಡಿಸಿ ಅವರೆಲ್ಲ ಎಲ್ಲಾ ಸಮುದಾಯದ ಆ ದಲಿತ ಮುಖಂಡರನ್ನ ಕರೆದು ಅಂಬೇಡ್ಕರ್ ಸಾಹಿತ್ಯವನ್ನ ಸೆಮಿನಾರ್ ಅನ್ನ ಮಾಡಿಸಿ ಬೇರೆ ಬೇರೆ ದೇಶಗಳಿಂದ ಕರೆಸಿ ಮಾಡತಕ್ಕಂಥ ಮಹಾನ್ ಭಾವ ಎಸ್ ಸಿ ಮಹದೇವಪ್ಪ. ಇವತ್ತು ಅವ್ರಿಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಇಡೀ ಸಮುದಾಯ ಏನು ಸರ್ಕಾರದ ವಿರುದ್ಧ ನಾವು ಎಚ್ಚೆತ್ತು ಹೋರಾಟ ಮಾಡ್ಬೇಕಾಗತ್ತೆ. ಅವರು ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾದರೆ ಅದನ್ನ ಇಡೀ ಸಮುದಾಯಕ್ಕೆ ಅವರು ಹಂಚ್ತಾರೆ, ನ್ಯಾಯವನ್ನ ದೊರಕಿಸ್ಕೊಡ್ತಾರೆ. ಅದಕ್ಕಾಗಿ ನಾವು ಇವತ್ತು ಈ ದಿನ ಎಸ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತೇಳಿ ನಾವು ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಖರ್ಗೆ ಸಾಹೇಬರು ಮತ್ತೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಾವು ಇವತ್ತು ಪ್ರತಿಭಟನೆ ಮುಖಾಂತರ ನಾವು ಎಚ್ಚರಿಸ್ತಾ ಇದ್ದೀವಿ. ಅವ್ರು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಿಗೆ ಕಾಂಗ್ರೆಸ್ಗೆ ಉಳಿಗಾಲ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಮಹದೇವಪ್ಪ. ಪ್ರಿಯಾಂಕ ಖರ್ಗೆ ಅವರಿಗೆ ಗೃಹ ಖಾತೆ ಸಚಿವ, ಹೌದು, ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಇವರೆಲ್ಲ ಕಡೆಗಣಿಸ್ತಾವ್ರೆ ಅನ್ಸುತ್ತೆ. ಅಲ್ಲ ಸರ್, ಇವತ್ತು ಅವರಿಗೆ ಹೈಕಮಾಂಡ್ ಇಂದ ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಇಂದ ಇದಿದೆ, ಅವ್ರಿಗೆ ಒಲವಿದೆ. ಅವ್ರು CM ಆಗ್ಬೇಕಂತ ವ್ಯಕ್ತಿ ಅವ್ರಿಗೆ ಅದು ಮಹಾ ಏನೋ ದೊಡ್ಡ ವಿಶ್ವಲ್ ಅವ್ರಿಗೆ ಕಂದಾಯ ಮಂತ್ರಿ ಕೊಟ್ಟಿರೋದು, ಡೆಪ್ಟಿ CM ಕೊಟ್ಟಿರೋದು. ಇವರು ಖರ್ಗೆ ಸಾಹೇಬರು, ಪ್ರಿಯಾಂಕ ಖರ್ಗೆ ಸಾಹೇಬರು ಅವರು ಇವತ್ತು ಹೋರಾಟಗಾರ, ಯುವಕ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ದತ್ತಪುತ್ರ. ಹಂಗಾಗಿ ಅವರಿಗೆ ನೀಡಿದ್ದಾರೆ. ನೀವು SC ಕೋಟಾದಲ್ಲಿ KH ಮುನಿಯಪ್ಪನ್ ಕೊಟ್ಟಂಗೆ SC ಮಂದಪ್ಪ ತಗೊಳ್ಳಿಲ್ಲ, ನೀವು ಅವ್ರನ್ನ ಕಣ್ಕಾಣಿಸ್ತಾ ಇದ್ದೀರಿ. ನೀವು DK ಶಿವಕುಮಾರ್ ಸಾಹೇಬ್ರೆ, ಇವತ್ತು ಏನಾದ್ರು ನಾಳೆ ಅವ್ರೇನೋ ಸಚಿವ ಸಂಪುಟದ 24ನೇ ತಾರೀಕು ಏನಾದ್ರು ಅವರ ಹೆಸರು ಬರ್ಲಿಲ್ಲ ಅಂತಂದ್ರೆ ಇಡೀ ಛಲವಾದಿ ಸಮುದಾಯ ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ನಾವು ಕೆಲಸ ಮಾಡಕ್ಕೆ ಸಿದ್ಧವಾಗಿರ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಮೊದಲೆಲ್ಲ ಆಯ್ಕೆ ಮೊದಲೆಲ್ಲ ಆಗ್ಬೇಕು, ಸೀನಿಯಾರಿಟಿ ಪ್ರಕಾರ ಅವ್ರು ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಇವಾಗ ಅದು ಮಾಡ್ಬೇಕಂತ ನಮ್ಮ ಒತ್ತಡ. ಅದೇ ಹಂಗೆ ಮಾಡ್ತಾರೆ ಅಂತ ಅನ್ಸುತ್ತೆ ನಮಗೆ. ಅಲ್ಲ, ಮೇಲ್ಮಟ್ಟ ಇದ್ದಾರೆ, ಮತ್ತೆ ಎಲ್ಲಾ ಸಮುದಾಯನ ಮತ್ತೆ ನಮ್ಮ ದಲಿತ ಇವನ್ನ ಮುಖಂಡರನ್ನೆಲ್ಲ ಅವ್ರು ಕೂಡಿಕರಿಸಿ ವಿಶ್ವಾಸ ತಕೊಂಡು ಅವ್ರ ಕಷ್ಟ ಸುಖವನ್ನ ಆಲಿಸ್ತಾರೆ. ಅಂಬೇಡ್ಕರ್ ಸಿದ್ಧಾಂತವನ್ನ ಇವತ್ತು ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ಮಂತ್ರಿ ಆಗ್ಲಿ ನಾಯಕನಾಗಿ ತಂದವರಂದ್ರೆ SC ಮಹದೇವಪ್ಪ ಒಬ್ರೆ. ಯಾರೂ ಮಾಡಕ್ ಬರ್ಲಿಲ್ಲ, ಯಾರು ಮಾಡಕ್ ಬರ್ಲಿಲ್ಲ. ಹೌದು ಹೌದು ಹೌದು, ಮಾತೆ ಇದು ಈಗ ನಾವು ಕಂತ ಇದ್ವಲ್ಲ, ಮಾತಲ್ಲಿ ಇರ್ತದೆ ಅಷ್ಟೇ. ಎಲ್ಲಾಗ್ತಾರೆ ಸರ್ ಇವಾಗ ಇವ್ರಿಗೆ. ಅಲ್ಲ, ಸಿದ್ಧಾಂತವನ್ನು ಹಿಡ್ಕೊಂಡು ಇಬ್ರು ಡಾಕ್ಟ್ರು ಆ ಮಗನ್ನ MP ಮಾಡ್ಕೊಂಡಿದ್ದಾರೆ. ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಏನು ಎಲ್ಲಾನು ವರ್ಗದವ್ರನ್ನ ಕೂಡಾಕೊಂಡು ಅವರನ್ನ ಏನು ಈ ಸಮಾಜದಲ್ಲಿ ಏನು ಇದಾಗುತ್ತೆ ಅದೆಲ್ಲನವರು SC ಮಹದೇವಪ್ಪ ಸಾಹೇಬ್ರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾವು ಹೋಗಿದ್ದೀವಿ. SC ಮಹದೇವಪ್ಪ ಅಂತ ನಾವು ಕೋಲಾರ ಜಿಲ್ಲೆಯವರಾಗಿದ್ದುಕೊಂಡು ನಾವು ಮೈಸೂರಿಗೆ TNS ಬರೋಕ್ಕೆ ನಾವು ಅವ್ರ ಕ್ಯಾನ್ವಾಸ್ಗೆ ಹೋಗಿದ್ದೀವಿ. ಯಾಕೆ ಅವರು ಅಂತ ಒಳ್ಳೆಯ ವ್ಯಕ್ತಿ ಆಗಿರೋದ್ರಿಂದ. ಹಂಗಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ದಲಿತರಿಗೆ ನ್ಯಾಯ ಸಿಕ್ಕಂಗಾಗತ್ತೆ. ರೈಟ್ ಕಮ್ಯುನಿಟಿಯಲ್ಲಿ SC ಮಹದೇವಪ್ಪ ಕೊಳ್ಳೇಬೇಕು ಅಂತ ನಮ್ಮ ಒತ್ತಾಯ ಸರ್. ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು SC ಮಹದೇವಪ್ಪ ಆಗ್ರಹ ಇದೆ. ಮಾತಲ್ಲೇ ಕರೆಕ್ಟ್, ಬರೀ ಮಾತಲ್ಲ ಆಯ್ತು, ಬಾಯ್ಬರ್ಕಿಲ್ಲ. ಈ ನಮ್ಗೆ ಒಂಥರ ಅದಕ್ಕೆ ಸರ್ ಪ್ರತಿಭಟನೆ ಮಾಡಿದ್ದು. ಇವರು ಕೊಡೋ ಮಾತಂತೂ ಹೋಗೋ ಮಾತಂತು. ಇವತ್ತು ನಾವು ಹೇಳೋದನ್ನು ಮಾಡೋದು. ರಾಮಲಿಂಗಾರೆಡ್ಡಿಗೆ ಅವ್ರ ಪರಿಸ್ಥಿತಿ ಏನಾಯ್ತು? ಒಬ್ಬ ಸೀನಿಯರ್, ಒಬ್ಬ ಸೀನಿಯರ್ ಒಕ್ಕಲಿಗ ಸಮುದಾಯದ ಸೇರ್ತಕ್ಕ ರಾಮಲಿಂಗಾರೆಡ್ಡಿ ಸೀನಿಯರ್ ಆಗಿದ್ದು, ಇದೇ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಹೋಗಿ ನಗರಾಭಿವೃದ್ಧಿ ಕೊಡ್ತೀನಿ ಅಂತೇಳಿ ಯಾಕೆ ಕೊಡ್ಲಿಲ್ಲ ಅವ್ರಿಗೆ? ಅಲ್ಲ, ಅದನ್ನು ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇವ್ರು ಬರೀ ಮಾತಾಡ್ತಾರ ಹೊರತು ಕಾರ್ಯಗತ ಬರೋದಿಲ್ಲ. ಹೌದು ಸರ್, ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಅದನ್ನ ಅವರು ಎದುರಿಸ್ಬೇಕಾಗತ್ತೆ ಕಾಂಗ್ರೆಸ್ ಪಕ್ಷದವರು.
ಯಾಕೆ ಯಾರು ಇದ್ದಿದ್ದೆ ಅವ್ರಿಗೆ ಸಿಗಬೇಕೆ ಹೊರತು ಹೆಸರು ಬರ್ದೇ ಇರೋದವ್ರಿಗೆ ಸಿಕ್ಕಿದ್ರೆ ಇದು ಇದಾಗುತ್ತೆ. ಆವಾಗ ಏನಾಗುತ್ತೆ, ನಮ್ಮಂತ ನಾಯಕರೆಲ್ಲ ನಾವು 30-40 ವರ್ಷದಿಂದ ಮಹದೇವಪ್ಪ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು. ದಲಿತ ಶಾಸಕರನ್ನ ಮೆಟ್ಟನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂತ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಹದೇವಪ್ಪ ಅವರು ಈ ಮೋಸ ಆದಾಗ ನೀವು, ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಟ್ತೀನಿ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.